ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಶಿವ ದೇವಾಲಯದಲ್ಲಿ ಮಂಗಳಾರತಿ ಆಗ್ತಾ ಇತ್ತು. ಒಂದು ಬತ್ತಿ ಮಂಗಳಾರತಿಯಿಂದ 100 ಬತ್ತಿಯ ಮಂಗಳಾರತಿ ಆಗುವವರೆಗೂ ಸುಮಾರು ಅರ್ಧ ಗಂಟೆ ದೇವಾಲಯದಲ್ಲಿ ವಿಶೇಷ ವಾತಾವರಣ. ಶಿವಣ್ಣ ಅಷ್ಟು ಹೊತ್ತು ಕೈ ಸೋತು ಹೋಗುವ ಪರಿವೇ ಇಲ್ಲದೆ ಗಂಟೆ ಬಾರಿಸ್ತಾನೆ ಇದ್ದ. ಅದೇ ಅವನ ಕೆಲಸ. ದೇವಸ್ಥಾನದ ಕಸ ಗುಡಿಸೋದು, ನೆಲವನ್ನು ತೊಳೆಯೋದು, ಗಂಟೆ ಬಾರಿಸೋದು, ಇವುಗಳಲ್ಲಿ ಅವನ ಸಮಯ ಕಳೆದು ಹೋಗ್ತಾ ಇತ್ತು. ಅವನು ಹುಡುಗನಾಗಿದ್ದಾನಿಂದಲೂ ಇದನ್ನೇ ಮಾಡ್ತಾ ಬಂದಿದ್ದಾನೆ. ಈಗಾಗಲೇ ಅವನಿಗೆ 35 ವರ್ಷ. ದೇವಾಲಯ ಹೆಚ್ಚು ಪ್ರಖ್ಯಾತವಾಗ್ತಾ ಇತ್ತು. ದೇಶ ವಿದೇಶಗಳಿಂದ ಜನರು ಬರತೊಡಗಿದರು. ವಿದೇಶಿಯರಿಗೆ ಅನುಕೂಲವಾಗುವಂತೆ ಹಲವಾರು ಬದಲಾವಣೆಗಳು ದೇವಾಲಯದಲ್ಲಿ ಬಂದವು. ಪರದೇಶಿಯರಿಗೆ ಸುಲಭವಾಗುವಂತೆ ಕೆಲಸ ಮಾಡುವ, ಎಲ್ಲರಿಗೂ ಇಂಗ್ಲಿಷ್ ಬರಬೇಕೆನ್ನುವ ನಿರ್ಧಾರ ಕೂಡ ಆಯಿತು. ಮಠಗಳಿಗೆ ಹೆಚ್ಚಿನ ಆದಾಯ ಬರುವುದು ಪರದೇಶೀಯ ಭಕ್ತರಿಂದಲೇ ತಾನೇ. ಅರ್ಚಕರು ಕೂಡ ಎಸ್, ನೋ, ಆಲ್ ರೈಟ್, ಪ್ಲೀಸ್ ವೇಟ್ ಅಂತೆಲ್ಲ ಹೇಳಲೇಬೇಕಾಯಿತು. ಆದರೆ ಶಿವಣ್ಣನನ್ನು ಇಂಗ್ಲೀಷಿನ ನೋಗಕ್ಕೆ ಸಿಕ್ಕಿಸಲಿಕ್ಕೆ ಸಾಧ್ಯವಾಗಲೇ ಇಲ್ಲ. ಕೊನೆಗೆ ಅವನಿಗೆ ಧರ್ಮದರ್ಶಿಗಳು 1 ತಿಂಗಳ ಸಮಯ ಕೊಟ್ಟು ಅಷ್ಟರಲ್ಲಿ ಇಂಗ್ಲೀಷ್ ಕಲಿಯದಿದ್ದರೆ ಕೆಲಸವಿಲ್ಲ ಅಂತ ಹೇಳಿದ್ರು. ಪಾಪ, ಅವನು ಹೇಗೆ ಕಲಿತಾನು? ಕೆಲಸ ಹೋಯಿತು. ಇದುವರೆಗೂ ಬೇರೆ ಯಾವ ಕೆಲಸವನ್ನು ಕಲಿಯದಿದ್ದಂಥ ಶಿವಣ್ಣ ಗಾಬರಿಯಾದ. ಸಂಸಾರ ನಡೆಯೋದು ಹೇಗೆ? ಯಾವ ಕೆಲಸಕ್ಕೂ ಕೈ ಹಾಕದ. ಯಾರನ್ನೋ ಕೇಳಿಕೊಂಡ. ಯಾವುದೂ ಪೂರೈಸಲಿಲ್ಲ. ಒಂದು ಬಾರಿ ತಿರುಗಾಡ್ತಾ ಹೊರಟಾಗ ಬಾಯಾರಿಕೆ ಆಯಿತು. ಸ್ವಲ್ಪ ಚಹಾ ಕುಡಿದಿದ್ದರೆ ಸರಿ ಆಗ್ತಿತ್ತು ಅಂದ್ಕೊಂಡು ಹೋಟೆಲ್ಲಿಗಾಗಿ ಹುಡುಕಾಡ್ದ. ಅಷ್ಟುದ್ದ ರಸ್ತೆಯ ತುದಿವರೆಗೂ ನಡೆದು ಹೋದರೂ ಒಂದು ಅಂಗಡಿಯೂ ಸಿಗಲಿಲ್ಲ. ಆಗ ಹೊಳಿತು ಒಂದು ವಿಚಾರ. ನನ್ನ ಹಾಗೆ ಹೋಟೆಲ್ ಹುಡುಕಾಡ್ತಾ ಅಡ್ಡಾಡಿದವರು ಇದ್ದಾರೆ. ನಾನು ಯಾಕೆ ಒಂದು ಸಣ್ಣ ಚಹಾದ ಅಂಗಡಿ ಮಾಡಬಾರ್ದು ಅಂದ್ಕೊಂಡು ಒಂದು ಸಣ್ಣ ಪೆಟ್ಟಿಗೆಯ ಅಂಗಡಿಯನ್ನು ತೆಗೆದ. ಹೆಂಡತಿ ಹಾಗೂ ಶಿವಣ್ಣ ಬೆಳಗಿನಿಂದ ಸಂಜೆವರೆಗೂ ದುಡಿದು. ಚಹಾದ ಜೊತೆಗೆ ಶಿವಣ್ಣನ ಹೆಂಡತಿ ರುಚಿಯಾದ ತಿಂಡಿಯನ್ನು ಮಾಡತೊಡಗಿದ್ರು. ಜನರು ಸಾರಿನಲ್ಲಿ ನಿಂತು ತಿಂಡಿಯನ್ನು ಪಡೆಯುವಂತಾಯಿತು. ಪೆಟ್ಟಿಗೆ ಅಂಗಡಿ ಹೋಗಿ ದೊಡ್ಡ ಹೋಟೆಲ್ ಆಯಿತು. ದುಡ್ಡು ಚೆನ್ನಾಗಿ ಸಂಪಾದನೆಯಾಗಲಿಕ್ಕೆ ಆರಂಭ ಆಯಿತು. ಶಿವಣ್ಣನಿಗೀಗ ಬಿಡುವಿಲ್ಲದ ಕೆಲಸ. ಕೈಯಲ್ಲಿ 10 ಹುಡುಗರು ಕೆಲಸಕ್ಕೆ ಬಂದು 1-2 ವರ್ಷಗಳಲ್ಲಿ 3 ಹೋಟೆಲ್ಗಳಾದವು. ಇವನ ಬೆಳವಣಿಗೆಯನ್ನು ಕಂಡಂಥ ಭಾರಿ ಶ್ರೀಮಂತರೊಬ್ಬರು ಅವನೊಂದಿಗೆ ಸೇರಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಹೋಟೆಲ್ ಮಾಡಲಿಕ್ಕೆ ಯೋಚಿಸಿದರು. 100 ಕೋಟಿ ರೂಪಾಯಿಗಳ ವ್ಯವಹಾರ. ಚಾರ್ಟರ್ಡ್ ಅಕೌಂಟೆಂಟ್ ಒಬ್ಬರು ಬಂದು ಶಿವಣ್ಣನ ಹತ್ತಿರ ಕೆಲವು ದಾಖಲೆಗಳಿಗೆ ಸಹಿ ಹಾಕಿಸ್ಕೊಳ್ಳಿಕ್ಕೆ ಬಂದರು. ಶಿವಣ್ಣ ತನಗೆ ಸಹಿ ಮಾಡಲಿಕ್ಕೆ ಬರೋದಿಲ್ಲವೆಂತಲೂ ಕೇವಲ ಹೆಬ್ಬೆರಳು ಗುರುತು ಮಾತ್ರ ನೀಡುತ್ತೇನೆ ಅಂತ ಹೇಳಿದಾಗ ಅವರಿಗೆ ಆಶ್ಚರ್ಯ. ಅವರಲ್ಲೊಬ್ಬ ಕೇಳ್ದ, ಸರ್, ಓದು ಬರಹ ಬರದೆ ಇಷ್ಟೊಂದು ದೊಡ್ಡ ವ್ಯವಹಾರ ಮಾಡ್ತಿದ್ದೀರಾ. ಇನ್ನು ನೀವೇನಾದರೂ ಚೆನ್ನಾಗಿ ಶಿಕ್ಷಣ ಪಡೆದುಕೊಂಡು ಚೆನ್ನಾಗಿ ಇಂಗ್ಲೀಷ್ ಕಲ್ತಿದ್ರೆ ಏನು ಮಾಡ್ತಿದ್ರಿ ಅಲ್ವೇ ಅಂತ ಕೇಳ್ದ. ಶಿವಣ್ಣ ಗಂಭೀರವಾಗಿ ಹೇಳ್ದ, ನಾನು ಇಂಗ್ಲೀಷ್ ಕಲ್ತಿದ್ರೆ ದೇವಸ್ಥಾನದಲ್ಲಿ ಗಂಟೆ ಬಾರಿಸ್ಕೊಂಡೇ ಇರ್ತಿದ್ದೆ. ಆತ್ಮೀಯರೇ, ಈ ಕತೆ ಎಷ್ಟು ಸೊಗಸಾಗಿದೆ ಅಲ್ವಾ? ನಮಗೆ ಒಂದು ಶಕ್ತಿ ಇಲ್ಲ ಅನ್ನೋದಕ್ಕೆ ದುಃಖಿಸೋದು ಬೇಡ. ಅದು ನಿಮ್ಮ ಬೇರೊಂದು ಸಾಧನೆಗೆ ಸಹಾಯಕವೂ ಆಗಿರಬಹುದು. ನಮ್ಮಲ್ಲಿ ಏನಿಲ್ಲ ಅಂತ ಚಿಂತಿಸಿ ಕೊರುವುದಕ್ಕಿಂತ ನಮ್ಮಲ್ಲಿ ಇರಬಹುದಾದ ಶಕ್ತಿಯ ಮೇಲೆ ಕೇಂದ್ರೀಕರಿಸಿದ್ರೆ ಉನ್ನತಿಯ ಮಾರ್ಗ ನಮ್ಮದಾಗುತ್ತೆ. ಕತೆ ಮೆಚ್ಚುಗೆ ಆಗಿರುತ್ತೆ ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.